ಎಲ್ಒಸಿಯಲ್ಲಿ ಪಾಕಿಸ್ತಾನದ ಪುಂಡಾಟ ಮುಂದುವರೆದಿದೆ. ಜಮ್ಮು ಕಾಶ್ಮೀರದ ನೌಶೆರಾ ಸೆಕ್ಟರ್ನಲ್ಲಿ ಅಪ್ರಚೋದಿತವಾಗಿ ಗುಂಡಿನ ದಾಳಿಯನ್ನು ನಡೆಸಲಾಗ್ತಾ ಇದೆ. ಪಾಕ್ನಿಂದ ಅಪ್ರಚೋದಿತ ಗುಂಡಿನ ದಾಳಿಯ ಹುಚ್ಚಾಟ ಅಲ್ಲಿ ಮುಂದುವರೆದಿದೆ. ಪಾಕಿಸ್ತಾನ ಏನು ಮಾಡಿದ್ರೂ ಕೂಡ ಪಾಠವನ್ನಂತೂ ಕಲಿತಾನೇ ಇಲ್ಲ. ಆ ರಾಷ್ಟ್ರಕ್ಕೆ ಏನಾಗಿದೆಯೋ ಅವ್ರ ಸಮಸ್ಯೆ ಏನೋ ಯಾರಿಗೂ ಕೂಡ ಇಲ್ಲಿ ಅರ್ಥ ಆಗ್ತಾ ಇಲ್ಲ. ಎಲ್ಒಸಿಯಲ್ಲಿ ಮತ್ತೆ ಪಾಕಿಸ್ತಾನ ಸೇನೆ ತನ್ನ ಪುಂಡಾಟವನ್ನ ತನ್ನ ಹುಚ್ಚಾಟವನ್ನ ಮುಂದುವರೆಸಿದೆ. ಈಗ ನೌಶೆರಾ ಸೆಕ್ಟರ್ನಲ್ಲಿ ಅಪ್ರಚೋದಿತವಾಗಿ ಗುಂಡಿನ ದಾಳಿಯನ್ನ ನಡೆಸ್ತಾ ಇದೆ ಪಾಕಿಸ್ತಾನದ ಸೇನೆ. ಗಡಿಭಾಗದ ಹಳ್ಳಿಗಳಲ್ಲಿ ಸಾಕಷ್ಟು ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಕಳೆದ ಒಂದು 15 ದಿನಗಳಿಂದಲೂ ಕೂಡ ಎಸ್ಪೆಷಲಿ ಇಂಡಿಯಾ ಏರ್ ಸ್ಟ್ರೈಕ್ ಮಾಡಿದಾಗಿನಿಂದಲೂ ಕೂಡ ಫುಲ್ ತಲೆಕೆಟ್ಟು ಹೋದಂತಾಗಿರುವ ಪಾಕಿಸ್ತಾನ ಗಡಿಯಲ್ಲಿ ಸುಮ್ಮನೆ ಫೈರ್ ಮಾಡಿ ಅಲ್ಲಿ ಟೆನ್ಷನ್ ವಾತಾವರಣವನ್ನು ಉಂಟು ಮಾಡ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಏರ್ ಸ್ಟ್ರೈಕ್ಸ್ ಆದಾಗ್ಲಿಂದಲೂ ಕೂಡ ಪಾಕಿಸ್ತಾನ ಗಡಿಯಲ್ಲಿ ತನ್ನ ಹುಚ್ಚಾಟವನ್ನು ಜೋರು ಮಾಡಿದೆ. ಈಗಲೂ ಕೂಡ ಕಂಟಿನ್ಯೂ ಆಗ್ತಾನೆ ಇದೆ. ಗಡಿಭಾಗದ ಹಳ್ಳಿಗಳ ಜನ ಬಹಳ ಆತಂಕದಲ್ಲಿದ್ದಾರೆ. ಹರೀಶ್, ಸದ್ಯ ಏನೆಲ್ಲ ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಅಲ್ಲಿಂದ? ಹೌದು ಅಮರ್ ಪ್ರಸಾದ್, ಪುಲ್ವಾಮಾ ದಾಳಿಯ ನಂತರ ಭಾರತ ಉಗ್ರರ ನೆಲೆಗಳ ಮೇಲೆ ದಾಳಿಯನ್ನ ನಡೆಸುತ್ತೆ. ವಾಯು ದಾಳಿಯನ್ನು ನಡೆಸಿ ಉಗ್ರರ ಅಡಗುದಾಣಗಳ ಮೇಲೆ ಅಡಗುದಾಣಗಳನ್ನ ಧ್ವಂಸಗೊಳಿಸಿ ವಾಪಸ್ ಬರ್ತದೆ. ಇಂಥ ಸಂದರ್ಭದಲ್ಲಿ ಪಾಕ್ಗೆ ಒಂದು ರೀತಿಯಾಗಿ ಪ್ರತಿಕಾರವನ್ನ ತೀರಿಸಿಕೊಳ್ಳಲೇಬೇಕು ಅನ್ನುವಂತ ರೀತಿಯಲ್ಲಿ ಪದೇ ಪದೇ ಭಾರತವನ್ನ ಕೆಣಕುವಂತ ಪ್ರಯತ್ನವನ್ನ ಮಾಡ್ತಿದೆ. ಜಮ್ಮು ಕಾಶ್ಮೀರದಿಂದ ಹಿಡಿದು ಪಂಜಾಬ್ ಗಡಿಯವರೆಗೂ ಕೂಡ ಪದೇ ಪದೇ ಕದನ ವಿರಾಮವನ್ನ ಉಲ್ಲಂಘನೆಯನ್ನ ಮಾಡ್ತಿದೆ. ಗಡಿ ನಿಯಂತ್ರಣ ರೇಖೆಯನ್ನ ದಾಟಿ ಗುಂಡಿನ ಅಪ್ರಚೋದಿತ ದಾಳಿಯನ್ನು ಕೂಡ ಪಾಕಿಸ್ತಾನದ ಸೈನಿಕರು ಮಾಡ್ತಿದ್ದಾರೆ. ಇದು ಕಳೆದ 10 ದಿವಸಗಳಿಂದಲೂ ಕೂಡ ಇದೇ ರೀತಿಯಾದಂತಹ ಅಪ್ರಚೋದಿತ ದಾಳಿ ನಡೀತಾ ಇದೆ. ಭಾರತ ಕೂಡ ಸರಿಯಾದಂತಹ ತಕ್ಕನಾದಂತಹ ತಿರುಗೇಟನ್ನ ನೀಡ್ತಾ ಇದೆ. ದಾಳಿಗೆ ಪ್ರತಿ ದಾಳಿಯನ್ನು ಕೂಡ ಭಾರತ ಮಾಡ್ತಿದೆ. ಮುಖ್ಯವಾಗಿ ನೌಶೆರಾ, ಪೂಂಚ್ ಹಾಗೂ ಕೃಷ್ಣಘಾಟಿಯಲ್ಲಿ ಪದೇ ಪದೇ ಪಾಕ್ ಗುಂಡಿನ ದಾಳಿಯನ್ನ ನಡೆಸ್ತಾ ಇದೆ. ಭಾರತದ ಸೈನಿಕರು ಕೂಡ ಅದೇ ರೀತಿಯ ಪ್ರತಿ ದಾಳಿಯನ್ನು ಕೂಡ ನಡೆಸ್ತಿದ್ದಾರೆ. ಇವತ್ತು ಬೆಳಿಗ್ಗೆ ಕೂಡ ನೌಶೆರಾ ಸೆಕ್ಟರ್ ನಲ್ಲಿ ಗುಂಡಿನ ದಾಳಿ ಮುಂದುವರೆದಿರ್ತಕ್ಕಂಥದ್ದು. ಅಲ್ಲಿ ಮುಖ್ಯವಾಗಿ ಸ್ಥಳೀಯ ಗ್ರಾಮಸ್ಥರಿದ್ದಾರೆ, ಅವರಿಗೆ ಸಾಕಷ್ಟು ಆತಂಕ ಶುರುವಾಗಿರ್ತಕ್ಕಂಥದ್ದು. ಮುಖ್ಯವಾಗಿ ಹೆಚ್ಚಿನ ಬಂಕರ್ ಗಳನ್ನ ನಿರ್ಮಾಣವನ್ನ ಮಾಡ್ತಿದ್ದಾರೆ. ಬಂಕರ್ ಗಳನ್ನ ನಿರ್ಮಾಣ ಮಾಡಿ ಗ್ರಾಮಸ್ಥರನ್ನ ಬಂಕರ್ಗೆ ಸ್ಥಳಾಂತರಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕಳೆದ ಒಂದು ವಾರದಲ್ಲಿ 30ಕ್ಕೂ ಹೆಚ್ಚು ಬಂಕರ್ ಗಳನ್ನ ನಿರ್ಮಾಣ ಮಾಡಿದ್ದಾರೆ. ಈ ಹಿಂದಿನ ಬಂಕರ್ ಗಳನ್ನು ಕೂಡ ಸುಸ್ಥಿತಿಯಲ್ಲಿ ಇಡುವಂತ ಪ್ರಯತ್ನ ಮಾಡಿದ್ರು. ಅದೇ ರೀತಿ ಮೋಟಾರ್ ಶೆಲ್ಗಳ ದಾಳಿ ಕೂಡ ನಡೀತಾ ಇದೆ. ಗ್ರಾಮಸ್ಥರು ಕೂಡ ಆತಂಕದಲ್ಲಿದ್ದಾರೆ. ಕೆಲವೊಂದಿಷ್ಟು ಸ್ಥಳೀಯ ಗ್ರಾಮಸ್ಥರನ್ನ ಬೇರೆ ಕಡೆಗೆ ಸ್ಥಳಾಂತರವನ್ನ ಕೂಡ ಮಾಡಲಾಗಿದೆ. ಇವತ್ತು ಕೂಡ ದಾಳಿ ಮುಂದುವರಿಸತಕ್ಕಂಥದ್ದು. ಮುಖ್ಯವಾಗಿ ಭಾರತ ಕೂಡ ಪ್ರತಿ ದಾಳಿಯನ್ನ ನಡೆಸ್ತಿದೆ. ಪಾಕಿಸ್ತಾನದ ಸೈನಿಕರು ನಡೆಸಿರ್ತಕ್ಕಂಥ ದಾಳಿಗೆ ಭಾರತದ ಸೈನಿಕರುಗಳು ಕೂಡ ಪ್ರತಿ ದಾಳಿಯನ್ನು ನಡೆಸ್ತಿದ್ದಾರೆ. ಇದಿನ್ನೂ ಎಷ್ಟು ದಿವಸಗಳು ಮುಂದುವರಿಯುತ್ತೆ ಅನ್ನೋದು ನೋಡ್ಬೇಕಾಗುತ್ತೆ. ಯಾಕೆಂತಂದ್ರೆ ಈಗಾಗಲೇ ಅಭಿನಂದನ್ ಅವರನ್ನ ಭಾರತಕ್ಕೆ ಬಿಡುಗಡೆ ಮಾಡಲಾಗಿದೆ. ಅದ್ರ ಜೊತೆಗೆ ಪಾಕ್ ಪ್ರಧಾನಿ ಹೇಳ್ತಾರೆ ಪದೇ ಪದೇ ನಾವು ಶಾಂತಿಯನ್ನ ಮಾತುಕತೆಗೆ ಸಿದ್ಧ, ನಾವು ಯಾವುದೇ ರೀತಿಯಂತ ಅಪ್ರಚೋದಿತ ದಾಳಿಯನ್ನು ನಾವು ನಡೆಸೋದಿಲ್ಲ, ಭಾರತ ದಾಳಿ ನಡೆಸಿದ್ರೆ ಅಷ್ಟೇ ತಿರುಗೇಟನ್ನ ನೀಡ್ತದೆ ಅನ್ನುವಂಥದ್ದು ಹೇಳಿದ್ರು. ಆದ್ರೂ ಕೂಡ ಪಾಕ್ ಪುಂಡಾಟ ಮುಂದುವರೆದಿದೆ. ಗಡಿ ಭಾಗದಲ್ಲಿ ಅಪ್ರಚೋದಿತ ದಾಳಿ ಪದೇ ಪದೇ ನಡೆಸ್ತಾ ಇದೆ. ಅಮರ್ ಪ್ರಸಾದ್. ಥ್ಯಾಂಕ್ ಯು ಹರೀಶ್.